ನಾವು ಜೋಳಕ್ಕೆ ಅಕ್ಕಿ ಹೊಡ್ಲಿಕ್ಕೆ ಹೋಗೋರಿ 6 ಗಂಟೆಗೆ ಅಕ್ಕಿ ಬಾಯ್ ಮಾಡೋರು ಜೋಳದಲ್ಲಿ ಬಂದು ಹಿಂಗೆ ಮಾಡಿ ಇದು ಮಾಡಿ ಕೆಡವಿ ಮೂಗಿಗೆ ರಟ್ಟಿಗೆ ಹರಿದು ಕ್ಯಾಡಿ ಚೀರಾಡನ್ನ ಬಿಟ್ಟು ಹೋಗ್ಯಾರ. ಏನು ಬಂದಿತ್ತು ರೀ? ಚಿರಿ ನಾವು ಒಬ್ಬರೇ ಇದ್ದೇವ್ರಿ. ದಂಗ ಮಾಡಿ 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 ಹೋಗೋಣ ಆಮೇಲೆ ಮಂದಿ ಬಳತಿ ಮಂದಿ ಬಂದ ಗಾಬರಿ ಇದ್ರಿ ಮತ್ತೆ ಎದಿ ಹೊಡೆದಂಗೆ ಆಯ್ತು. ಚೀರಿದೇವ್ರಿ ಜಗ್ಗಿ ಚೀರದ ಮೀರಿ ಹಂಗೆ ಬಂದು ಮ್ಯಾಗ ಬಿದ್ದು ಕಾಲಿ ಪಾಂಜಿನ ಹೊಡೆದಕ್ಕಿರಲ್ಲ ಹಿಂಗೆ ಮಾಡ ಚೀರಾಡಿದೇವ್ರಿ. ಚೀಡನ ಅದು ಹ್ಯಾಂಗ ಬಿಡ್ತಾವ್ರಿ ನಮಗಾರು ಹಾರಿತಾಳ ಕಲಾಸ ಎಲ್ಲ ಅರಿವಿ ಎಲ್ಲ ರಕ್ತ ಇವೆಲ್ಲ. ಈಗ ಹೆಂಗೆ ಆರಾಮದಿರಿ? ಈಗ ಆರಾಮ. ನಿಮ್ಮ ಹೆಸರು ರೀ? ಕಲ್ಲಪ್ಪ ರೇವಪ್ಪ ಕೋಟಾಡ್. ನಮ್ಮ ಮನಾಕ್ಲಿ ಹೊಲ್ದ ಹತ್ರ ನಮ್ಮ ಅಪ್ಪರು ಜೋಳದ ಗುಬ್ಬಿ ಹಕ್ಕಿ ಕಾಯಕಂತ ಹೋಗಿದ್ದಾರೆ ಸರ. ಆಮೇಲೆ ಗುಬ್ಬಿ ಕಾಯಿಂದ ಚಿರತೆ ಬಂದು ದಾಳಿ ಮಾಡಿದೆ. ದಾಳಿ ಮಾಡಿ ಆಮೇಲೆ ಇವರು ಕೂಗಾಟ ಮಾಡಿ ನಾಯಿ ಅದು ಇದು ಬಂದು ದಾಳಿ ಮಾಡಿ ಬಿಟ್ಟು ಹೋಗಿದೆ. ಸ್ವಲ್ಪ ಬಿಟ್ಟು ಹೋದ್ಮೇಲೆ ನಾವು ಹೋಗಿ ರಕ್ತ ಇದು ಸ್ವಲ್ಪ ಜೋರಾಗಿ ಬರ್ತದೆ ನೋಡಿ ಕಾರ್ ಬಾಡಿಗೆ ಮಾಡಿಕೊಂಡು ಈಗ ಬಂದು ಬಿಜಾಪುರ BLDಯಲ್ಲಿ ಅಡ್ಮಿಟ್ ಆಗಿದ್ದೇವೆ. ಈಗ ಸ್ವಲ್ಪ ನಾರ್ಮಲ್ ಪೊಸಿಷನ್ಗೆ ಬಂದಿದ್ದಾರೆ. ಆಮೇಲೆ ಬಂದು ಬೇರೆಯವ್ರ ಹೊಲದಲ್ಲಿ ಸಿಕ್ಕಿದೆ. ಫಾರೆಸ್ಟ್ ಆಫೀಸರ್ ಬಂದು ಅದಕ್ಕೆ ಜಾಳಿಗೆಯಲ್ಲಿ ಇಟ್ಕೊಂಡು ತಗೊಂಡು ಹೋಗಿದ್ದಾರೆ. ಚಿರತೆ ದಾಳಿ ಮಾಡಿದೆ. ಚಿರತೆ ದಾಳಿಯಿಂದ ಅಲ್ಲಿ ಗೋಟ್ಯಾಳ ಮನಾಕ್ಲಿಗೆ ಲೋಣಿ ಗ್ರಾಮದ ಜನತೆ ಭಯಭೀತರಾಗಿದ್ದಾರೆ. ಅದಕ್ಕೆ ದಯವಿಟ್ಟು ಫಾರೆಸ್ಟ್ ಆಫೀಸರ್ ಯಾರಾದರೂ ಅದರ ಈಗ ಎಲ್ಲಕ್ಕಿಂತ ಜಾಸ್ತಿ ಮೂಗಿ ಗಾಯ ಆಗಿದೆ. ಒಳಗಡೆ ಬಲವಾದ ಗಾಯ ಆಗಿದೆ. ಹಿಂದೆ ಬೆನ್ನಿಗೆ ಆಗಿದೆ, ಎದಿಗೆ ಆಗಿದೆ, ಕಾಲು ತುಡಿಗೆ ಆಗಿದೆ. ನಮ್ಮ ಫಾದರ್ಗೆ ಆಗಿದೆ. ಈಗ ನಾಳೆ ಅದಕ್ಕೆ ಎಲ್ಲ ಕಡೆ ಸ್ಟೀಚ್ ಆಗ್ತದೆ ಅಂತ ಡಾಕ್ಟರು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ನಾವು ಹಾಸ್ಪಿಟ್ಲಿಗೆ ಬಂದ ಮೇಲೆ ಅಲ್ಲಿಂದ ನ್ಯೂಸ್ ಬಂದಿದ್ದು ನಮಗೆ ಅಲ್ಲೇ ನಮ್ಮ ಜನಕ್ಕೆ ಆಗಿದೆ. ಅವರು ಚರ್ಚೆನ ಗಂಗ ಹಾಸ್ಪಿಟಲ್ಗೆ ಏನಾಗಿತ್ತು? ಹೀಗೆ ಗಾಯಗಳು ಚಿರತೆಯಿಂದ ಆಗಿದೆ. ನಿಮ್ಮ ಹೆಸರು? बाजार सर जिता होय ನೋಡ್ಬಾಲಿ ಆಗೋಲೆ ಮಂದಿ ಕೊಂಡು ಅಲ್ಲೇ ಉಳಿಯಾಡ್ಸ್ರಿ. ಒಬ್ಬರೇ ಇದ್ದವ್ರಿ. ಹಂಗೆ ಚೂರನು ಹೋಯ್ತು, ಹ್ಯಾಂಗ ಹೋಯ್ತು ಗುಬ್ಬಿರಿ ಹಕ್ಕಿ ಜಾಳ ಇತ್ತು. 10 ಮಾರಿತ್ರಿ. ಅದಕ್ಕೆ ನನಗೆ ಮೇಯ್ಮಿಗೆ ಬಂದ್ಬಿಡ್ತಾವ ಮೇ. ಅಲ್ಲಿ ಯಾರು ಮಾಡೋಕೆ ಬರ್ತಾರೆ, ಯಾಕಡೆ ಓಡಿ ಹೋಗೋದಿಲ್ಲ ಬಿಡೋದು. ಇನ್ನೇನು ಬಂದು ಕೊಡ್ತೀರಿ. ಅದಕ್ಕೆ ನಾ ಹಾಳಾಗ ಒಬ್ಬನೇ ರೀ.
ಕೈಗೆ ಆಗೋದಿಲ್ಲ ಚಿರತೆ ಎಮ್ಮಿ ಮಾಡ್ಕೊಂಡಂಗ ಸರ್ ಹಿಂದಿನ ಸೈಡ್ ಬ್ಯಾಕ್ ಸೈಡ್ ಇದ್ದಲ್ಲಿ ಆಯ್ತು ಸರ್